ಎಲ್ಲರೂ ಕೂಡ KCT ಮಾಕ್ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿರ್ತೀರಾ. ಅದರಲ್ಲಿ ಕೆಲವೊಬ್ಬರಿಗೆ ಸೀಟ್ ನಾಟ್ ಅಲೋಟೆಡ್ ಅಂತ ಬಂದಿರುತ್ತೆ. ಇದನ್ನು ನೋಡಿ ತುಂಬ ಸ್ಟೂಡೆಂಟ್ಸ್ಗೆ ಭಯ ಆಗಿರುತ್ತೆ, ಗಾಬರಿ ಆಗಿರುತ್ತೆ. ಸೊ ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ಸೀಟ್ ನಾಟ್ ಅಲೋಟೆಡ್ ಅಂತ ಬಂದಿದ್ರೆ ಏನು ಮಾಡಬೇಕು, ಸೊ ನಿಮ್ಮ ಕಾಲೇಜ್ ಲಿಸ್ಟ್ ಯಾವ ರೀತಿ ಇರಬೇಕು, ಮತ್ತು ಒಂದಷ್ಟು ಟ್ರಿಕ್ಸ್ ಹೇಳ್ತೀನಿ, ಅದನ್ನು ಯಾವ ರೀತಿ ಫಾಲೋ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗುತ್ತೆ, ಮತ್ತು ಮಿಸ್ಟೇಕ್ಸು ಏನೆಲ್ಲ ಅವಾಯ್ಡ್ ಮಾಡಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇದು ಜಸ್ಟು ನಿಮಗೆ ಮಾಕ್ ರೌಂಡ್ ಆಗಿರೋದ್ರಿಂದ ಯಾವುದೇ ರೀತಿ ಭಯ ಬೇಡ. ಬಟ್ ಇದು ನಿಮಗೆ ಲಾಸ್ಟ್ ಚಾನ್ಸು. ಈಗ ನಿಮಗೆ ಕರೆಕ್ಷನ್ಸ್ನ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇದೆ. ಸೊ ಏನೆಲ್ಲ ಕರೆಕ್ಷನ್ಸ್ ಮಾಡ್ಕೋಬೇಕು, ನೆಕ್ಸ್ಟು ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತಾ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಸೀಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಸೀಟ್ ಸಿಕ್ಕಿದರೆ ಯಾವ ಸೀಟ್ ಸಿಕ್ಕಿದೆ ಅದನ್ನು ಮೆನ್ಷನ್ ಮಾಡಿ, ಅಥವಾ ಸೀಟ್ ಸಿಕ್ಕಿಲ್ವಾ, ಸೀಟ್ ನಾಟ್ ಅಲಾಟೆಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸ್ಗೆ ಸೀಟ್ ಸಿಕ್ಕಿಲ್ಲ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಆಪ್ಷನ್ ಟ್ರೀ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಲಾಸ್ಟ್ ಇಯರ್ ಕಟ್ ಆಫ್ನ ರೆಫರ್ ಮಾಡಿಕೊಂಡು ಆಮೇಲೆ ನಿಮ್ಮ ಕಾಲೇಜ್ ಲಿಸ್ಟ್ ಮಾಡಿದರೆ ಖಂಡಿತ ನಿಮಗೆ ಕಾಲೇಜ್ ಸಿಕ್ಕಿರ್ತಿತ್ತು. ಸೊ ನೀವು ಅದನ್ನು ಕರೆಕ್ಟಾಗಿ ರೆಫರ್ ಮಾಡಿಲ್ಲ ಅಂದರೆ ಈ ರೀತಿ ಸೀಟ್ ನಾಟ್ ಅಲಾಟೆಡ್ ಅಂತ ಆಗಿರುತ್ತೆ. ಈಗ ಅದನ್ನು ಬಿಟ್ಟಾಕಿ ನೆಕ್ಸ್ಟು ಪ್ರೋಸೆಸ್ನ ಕರೆಕ್ಟಾಗಿ ತಿಳ್ಕೊಳ್ಳಿ ಅಷ್ಟೇ, ಓಕೆನಾ. ಈಗ ಫಸ್ಟು ಸಜೆಷನ್ ಏನು ಅಂತ ಹೇಳಿದ್ರೆ ರೆಫರ್ ಕಟ್ ಆಫ್, ಅಂದರೆ ಲಾಸ್ಟ್ ಇಯರ್ ಕಟ್ ಆಫ್ನ ನೀವು ರೆಫರ್ ಮಾಡಿ ಆಮೇಲೆ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು, ಓಕೆನಾ. ಸೊ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಲಾಸ್ಟ್ ಇಯರ್ ಕಟ್ ಆಫ್ನ ರೆಫರ್ ಮಾಡಬೇಕು ಅಂತ. ಸೊ ಈ ರೀತಿ ಒಂದು ಕಟ್ ಆಫ್ನ ರೆಫರ್ ಮಾಡಿದ್ರೆ ಖಂಡಿತ ನಿಮಗೆ ಕಾಲೇಜ್ ಸಿಗುತ್ತೆ. ಆಲ್ರೆಡಿ ನೀವು ನಮ್ಮ ಚಾನಲ್ನ ಫಾಲೋ ಮಾಡಿದರೆ ಈಗ ಆಲ್ರೆಡಿ ಅವರು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿ ಅವ್ರಿಗೆ ಕಾಲೇಜು ಕೂಡ ಸುಮಾರು ಜನಕ್ಕೆ ಸಿಕ್ಕಿದೆ, ಅವರು ಮೆಸೇಜ್ ಕೂಡ ಮಾಡಿದ್ದಾರೆ, ಓಕೆನಾ. ಸೊ ಈಗ ಈ ಒಂದು ಕಟ್ ಆಫ್ನ ಯಾವ ರೀತಿ ನಿಮಗೆ ಯೂಸ್ ಆಗುತ್ತೆ ಅಂದರೆ, ಈಗ ನೋಡಿ ಈ ರೀತಿ ಒಂದು ಕಟ್ ಆಫ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ನಿಮ್ಮ ರ್ಯಾಂಕು ಅರೌಂಡ್ 1 ಲ್ಯಾಕ್ ಇದೆ. ಸೊ 1 ಲ್ಯಾಕ್ ಇದ್ದಾಗ ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ನೀವೇನು ಮಾಡಬೇಕಂದ್ರೆ ಟಾಪ್ ಕಾಲೇಜ್ನ ಆ್ಯಡ್ ಮಾಡಬೇಕು. ಇಲ್ಲಿ ಇದೆಯಾ ಟಾಪ್ ಕಾಲೇಜು, ಖಂಡಿತ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಫುಲ್ಲು ಟಾಪ್ ತೊಗೊಂಡೋಗ್ತೀನಿ. RV ಕಾಲೇಜು ಇದು ಆಲ್ಮೋಸ್ಟ್ ನಂಬರ್ 1 ಕಾಲೇಜಲ್ಲಿ ಬರುತ್ತೆ, ಸೊ ಇಂಜಿನಿಯರಿಂಗ್ ಲಿಸ್ಟಲ್ಲಿ. ಸೊ ಟಾಪ್ ಕಾಲೇಜು ಇದೆ, ನಿಮಗೆ ಆಲ್ಮೋಸ್ಟ್ 1 ಲ್ಯಾಕ್ ರ್ಯಾಂಕ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಟಾಪ್ ಕಾಲೇಜೆಲ್ಲ ಸಿಗೋದು ಕಷ್ಟ. ನೆಕ್ಸ್ಟು ಮೀಡಿಯಮ್, ನಿಮ್ಮ ರೇಂಜ್ಗೆ ಯಾವೆಲ್ಲ ಕಾಲೇಜ್ ಸಿಗ್ಬೋದು ಅಂದರೆ, ಈಗ ನಾನು ಇಲ್ಲಿ ಎಕ್ಸಾಂಪಲ್ ಹಾಕಿರೋದು 80,000, ಓಕೆನಾ. ಸೊ 80,000ಗೆ ಇಲ್ಲಿ STM ಕಾಲೇಜಲ್ಲಿ 80,000 ನಿಂತಿದೆ ಫಸ್ಟ್ ರೌಂಡ್ ಕಟ್ ಆಫು. ಅದೇ ರೀತಿ ನಿಮಗೆ ಇದು ಆಲ್ಮೋಸ್ಟ್ ನಿಮ್ಮ ರೇಂಜಲ್ಲಿದೆ. ನೆಕ್ಸ್ಟು ನಿಮಗಿಂತ ಜಾಸ್ತಿ ಇರಬೇಕು ಕಟ್ ಆಫ್, ಅಂದರೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನಿಮ್ಮ ರ್ಯಾಂಕು ಅರೌಂಡ್ 80,000 ಇತ್ತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಈ ಒಂದು ಕಾಲೇಜಲ್ಲಿ 1 ಲಕ್ಷದ ಮೇಲಿದೆ. ಈ ಒಂದು ಕಟ್ ಆಫ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ಆಲ್ರೆಡಿ ಮೋರ್ ದೆನ್ 1000 ಸ್ಟೂಡೆಂಟ್ಸ್ ಇದನ್ನು ತೊಗೊಂಡು ಕಾಲೇಜ್ ಲಿಸ್ಟು ಪ್ರಿಪೇರ್ ಮಾಡಿ ಇದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಈಗ ಅವ್ರಿಗೆ ಕಾಲೇಜು ಕೂಡ ಸಿಕ್ಕಿದೆ. ಸೊ ಜಸ್ಟು 99 ರುಪೀಸ್ನ ಪೇ ಮಾಡಿದ್ರೆ ನಿಮಗೆ ಇದು ಬರೀ ನಿಮಗೆ ಈಗ ಮಾಕ್ ರೌಂಡ್ ಆಗಿದೆ. ನೆಕ್ಸ್ಟು ಬರೀ ಫಸ್ಟ್ ರೌಂಡ್ಗಲ್ಲ, ನಿಮ್ಮ ಸೆಕೆಂಡ್ ರೌಂಡ್ಗೆ ಎಷ್ಟು ವೇರಿಯೇಷನ್ಸ್ ಆಗಿದೆ ಮತ್ತು ಥರ್ಡ್ ರೌಂಡಲ್ಲಿ ಕಟ್ ಆಫ್ ಎಷ್ಟು ನಿಂತಿದೆ ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮ್ಮ ನೇಮ್ ಹಾಕ್ತೀರಾ ಮತ್ತು ನಿಮ್ಮದು ಯಾವ ರ್ಯಾಂಕ್ ಅಂತ ಹಾಕ್ತೀರಾ. ಸೊ ಮತ್ತು ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು, ನಿಮ್ದು ಯಾವ ಕ್ಯಾಟಗರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಪ್ರಿಫರ್ಡ್ ಬ್ರ್ಯಾಂಚು, ಸೊ ನಿಮ್ಗೆ ಯಾವ್ದು ಬೇಕು, ಈಗ AML ಅಂತ ಸೆಲೆಕ್ಟ್ ಮಾಡಿ, ಅಥವಾ ಕಂಪ್ಯೂಟರ್ ಸೈನ್ಸ್, EC, ತ್ರಿಬಲ್ ಎಲ್ಲ ಬ್ರಾಂಚಸ್ಸು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಅದನ್ನು ನೀವು ಸೆಲೆಕ್ಟ್ ಮಾಡಿ ಅನಲೈಸ್ ಮೈ ಕಾಲೇಜ್ ಅಂತ ಕೊಟ್ಟಾಗ ಜಸ್ಟ್ 99 ರುಪೀಸ್ಗೆ ಈ ಒಂದು PDF ನಿಮಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ, ಓಕೆನಾ. ಸೊ ಈ ರೀತಿ ಬರುತ್ತೆ PDF. ಆಲ್ಮೋಸ್ಟು ಇದೇ ಥರ ನಿಮ್ಮ ಕಾಲೇಜ್ ಲಿಸ್ಟ್ ಇರಬೇಕು. ಆಲ್ರೆಡಿ ಯಾರೆಲ್ಲ ಪರ್ಚೇಸ್ ಮಾಡಿದ್ದೀರಾ ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೂ ಕೂಡ ಅದನ್ನೇ ಯೂಸ್ ಮಾಡ್ಬೋದು ರೆಫರೆನ್ಸ್ ಆಗಿ. ಮತ್ತು ಇದನ್ನು ಪರ್ಚೇಸ್ ಮಾಡಿದ್ಮೇಲೆ 10 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು, PDF ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ, ಓಕೆನಾ. ಸೊ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ನೋಡಿಕೊಂಡು ನೀವು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ವ, ನಿಮ್ದು ಎಷ್ಟೇ ರ್ಯಾಂಕ್ ಬಂದಿದ್ರು ಕೂಡ ಅದನ್ನು ಇಲ್ಲಿ ಎಂಟರ್ ಮಾಡಿದ್ರೆ ಸೊ ನಿಮ್ಮ ಒಂದು ರ್ಯಾಂಕ್ ತಕ್ಕಂತೆ ಅದು ಸೇಫು ಮತ್ತು ಮಾಡ್ರೇಟು ಮತ್ತು ರೀಚ್ ಅನ್ನೋ ರೀತಿ 3 ಸೆಕ್ಷನ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಜಸ್ಟ್ 99 ರುಪೀಸು ತುಂಬ ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೊತಿದ್ರೆ ನೀವು ಕೂಡ ಯೂಸ್ ಮಾಡ್ಕೋಬೋದು. ಜಸ್ಟ್ 99 ಅಲ್ವಾ. ಸೊ ನೆಕ್ಸ್ಟು ನೀವು ಇಂಜಿನಿಯರಿಂಗ್ಗೆ ಜಾಯ್ನ್ ಆದಮೇಲೆ ನೆಕ್ಸ್ಟು ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ಸೊ ಅದರಿಂದ ಬೆಸ್ಟು ಇಂಜಿನಿಯರಿಂಗ್ ಕಾಲೇಜ್ಗೆ ನಿಮ್ಮ ರ್ಯಾಂಕಿಗೆ ಯಾವ್ದು ಸಿಗುತ್ತೆ ಅದನ್ನು ಬೆಸ್ಟಲ್ಲಿ ಪಡ್ಕೋಬೇಕು. ಸೊ ಅದರಿಂದ ಇದನ್ನು ಪರ್ಚೇಸ್ ಮಾಡಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದನ್ನು ನೋಡ್ಕೊಂಡು ಯಾವ ರೀತಿ ಮಾಡೋದು ಅಂತ ಈಗ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರ್ತೀನಿ. ಸೊ ಇದನ್ನು ಪರ್ಚೇಸ್ ಮಾಡ್ಬೋದು. ಅಥವಾ ನಿಮಗೆ ಅನ್ಲಿಮಿಟೆಡ್ ಕೂಪನ್ ಬೇಕು ಅಂತ ಹೇಳಿದ್ರೆ ಈ ಒಂದು ನಂಬರ್ ಇದೆಯಲ್ಲ ಇದಕ್ಕೆ ನೀವು DM ಮಾಡ್ಬೋದು. ಜಸ್ಟ್ 250 ರುಪೀಸ್ ಪೇ ಮಾಡಿದ್ರೆ ನಿಮಗೆ ಒಂದು ಕೂಪನ್ ಕೊಡ್ತೀನಿ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಈಗ ಏನು ಲಿಸ್ಟ್ ಹೇಳಿದೆ ಅದನ್ನು ಅನ್ಲಿಮಿಟೆಡ್ ಆಗಿ ಜನರೇಟ್ ಮಾಡ್ಬೋದು, ಓಕೆನಾ. ಇಂಟ್ರೆಸ್ಟ್ ಇದ್ದರೆ DM ಮಾಡಿ. ಈಗ
ಕೆಲವೊಬ್ಬರಿಗೆ ಇದು ಡಿಸ್ಟರ್ಬ್ ಅನಿಸ್ಬೋದು, ಯಾಕಂದರೆ ಇದು ಎಲ್ಲ ಸ್ಟೂಡೆಂಟ್ಸ್ ಈಗ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದಾರೆ, ನಂಗೆ ಆ ಕಾಲೇಜ್ ಸಿಗುತ್ತಾ, ಈ ಕಾಲೇಜ್ ಸಿಗುತ್ತಾ, ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗಿದೆ. ಸೊ ಇದು ಎಲ್ಲರಿಗೂ ಕೂಡ ರಿಪ್ಲೈ ಮಾಡೋದಕ್ಕಾಗಲ್ಲ. ಆದ್ದರಿಂದ ಸೊ ಇದೊಂದಿತ್ತು ಅಂತ ಹೇಳಿದ್ರೆ ನೀವೇ ಕಂಪ್ಲೀಟಾಗಿ ಅನಲೈಸ್ ಮಾಡಿ ನಿಮ್ಮ ಕಾಲೇಜ್ ಲಿಸ್ಟ್ನು ಪ್ರಿಪೇರ್ ಮಾಡ್ಬೋದು ಮತ್ತು ನೆಕ್ಸ್ಟ್ ರೌಂಡ್ಗೂ ಕೂಡ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಈಗ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ವ, ನಿಮ್ಮ ಕಾಲೇಜ್ ಲಿಸ್ಟು ಈಗ ನೀವು ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಕಾಲೇಜ್ ಲಿಸ್ಟ್ ಅಂದರೆ ಯಾವ ರೀತಿ ಇರಬೇಕು ಅದನ್ನು ಹೇಳ್ತೀನಿ, ಗಮನ ಇಟ್ಟು ಅಥವಾ ವೀಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ, ಓಕೆನಾ. ಈಗ ನಿಮ್ಮ ರ್ಯಾಂಕು ಅರೌಂಡ್ ಸುಮ್ಮನೆ ಎಕ್ಸಾಂಪಲ್ ಇದು ಒಂದು 70,000 ಇದೆ ಅಂತ ಅಂದ್ಕೊಳ್ಳಿ. ಸೊ 70,000 ಇವರ ಸ್ಟೂಡೆಂಟ್ ರ್ಯಾಂಕ್ ಇದೆ. ಇವರ ಕಾಲೇಜ್ ಲಿಸ್ಟು ಯಾವ ರೀತಿ ಇರಬೇಕು. ಸೊ ನಾನೀಗ ಏನು ಮಾಡ್ತಾಯಿದ್ದೀನಿ, 3 ಸೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಮೇಲಿರೋದು ಡ್ರೀಮ್ ಕಾಲೇಜ್, ಮಧ್ಯದಲ್ಲಿರೋದು ನಿಮ್ಮ ಕಾಲೇಜ್ ಸಿಗುವಂಥದ್ದು ಅಂದರೆ ಮೀಡಿಯಮ್ ಕಾಲೇಜ್, ನೆಕ್ಸ್ಟು ಕೊನೆಯಲ್ಲಿರೋದು ಸೇಫ್ ಕಾಲೇಜ್. ಈ ರೀತಿ DMS ಅಂತ ನೀವು 3 ಸೆಕ್ಷನ್ ಮಾಡ್ಕೊಳ್ಳಿ. ಸೊ ಇದು ಎಕ್ಸಾಂಪಲ್ ನಿಮಗೆ ಡೆಮೋ ರೀತಿ ಕೊಡ್ತಾ ಇರೋದು. ಸೊ ಈ ರೀತಿ ಇರುತ್ತೆ. ಸೊ ನಾನಾದರೆ ಕಾಲೇಜ್ ಲಿಸ್ಟ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಈ ರೀತಿ ಇದೆ ಅಲ್ವಾ. ಸೊ ಫಸ್ಟು ನಾನು ಡ್ರೀಮ್ ಕಾಲೇಜು, ಟಾಪ್ ಕಾಲೇಜ್ ಎಲ್ಲನೂ ಕೂಡ ಈ ಒಂದು ಟಾಪ್ ಸೆಕ್ಷನಲ್ಲಿ ಫಿಲ್ ಮಾಡ್ತಾ ಬರ್ತೀನಿ. ಈಗ ಇಲ್ಲಿ RV ಕಾಲೇಜ್ ಆದರೂ ಹಾಕಿ, ಯಾವುದು ನಿಮಗೆ ಟಾಪ್ ಕಾಲೇಜ್ ಅನಿಸುತ್ತೆ ಮತ್ತು ಡ್ರೀಮ್ ಕಾಲೇಜ್ ಅನಿಸುತ್ತೆ ಅದು ಸಿಗೋದು ಬಿಡೋದು ಸೆಕೆಂಡ್ರಿ, ಬಟ್ ಇದೆಲ್ಲ ಕೂಡ ಟಾಪ್ ಕಾಲೇಜ್ ಆಗಿರಬೇಕು. ಬಟ್ ಆ ಕಾಲೇಜ್ ಸಿಕ್ಕಿದ್ರೆ ನೀವು ಹೋಗೋದಕ್ಕೆ ರೆಡಿ ಆಗಿರಬೇಕು. ಆಲ್ಮೋಸ್ಟ್ ಸಿಗೋದಿಲ್ಲ ಟಾಪ್ ಕಾಲೇಜ್ ಎಷ್ಟಿತ್ತು ಅಂತ ಹೇಳಿದ್ರೆ ರ್ಯಾಂಕು. ಸೊ ನೀವು ಹಾಕಿರಿ, ಓಕೆನಾ. ಸೊ ಈಗ ಇಲ್ಲಿ ಯಾವ ರೀತಿ ಇರುತ್ತೆ, ಇಲ್ಲಿ RV ಮತ್ತು BMS ಮತ್ತು PES ಈ ರೀತಿ ಟಾಪ್ ಕಾಲೇಜ್ ಹಾಕಿರ್ತೀವಿ. ಸೊ ಇದ್ರ ಕಟ್ ಆಫ್ ಆಲ್ಮೋಸ್ಟು 5K 6K 7K ಈ ರೀತಿ ಇರುತ್ತೆ. ನೆಕ್ಸ್ಟು ಮೀಡಿಯಮ್ ಸೆಕ್ಷನ್ ಅಂದರೆ ಮಾಡ್ರೇಟ್ ಸೆಕ್ಷನ್ ಅಂದರೆ ರೀಚ್ ಸೆಕ್ಷನ್. ಸೊ ಇದರಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಸ್ಟಾರ್ಟ್ ಆಗಬೇಕಂದ್ರೆ 50,000 ಸ್ಟಾರ್ಟ್ ಮಾಡಿ. ಸೊ 50K 70K 80K ಸೊ ಇಷ್ಟು ರೇಂಜಲ್ಲಿ ಈ ಒಂದು ಮೀಡಿಯಮ್ ಸೆಕ್ಷನಲ್ಲಿ ಇಟ್ಕೋಬೇಕು. ಇಲ್ಲಿ ನಿಮಗೆ ಯಾವ ಕಾಲೇಜು ಸಿಗುತ್ತೆ. ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟು, ಸೊ ಈ ವರ್ಷದ ಮಾಕ್ ಕಟ್ ಆಫ್ನು ಕೂಡ ನೀವು ರೆಫರೆನ್ಸ್ ಆಗಿ ಇಟ್ಕೋಬೇಕು. ಸೊ ಈ ಮಾಕ್ ಕಟ್ ಆಫು ನಾವು ವಾಟ್ಸಪ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಥವಾ ನೀವು KE ಅಫಿಷಿಯಲ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ. ಸೊ ಈ ಒಂದು ಮಾಕ್ ಕಟ್ ಆಫ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಈಗ ಮಾಕ್ ರೌಂಡಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜು ಎಷ್ಟಕ್ಕೆ ನಿಂತಿದೆ ಕಟ್ ಆಫು, ಸೊ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಕೂಡ ನೀವು ಈ ಒಂದು ಲಿಸ್ಟ್ನ ಎಡಿಟ್ ಮಾಡಬೇಕು, ಓಕೆನಾ. ಈಗ ಇದರಲ್ಲಿ ಯಾವುದೇ ಫಾರ್ ಎಕ್ಸಾಂಪಲ್ ಈಗ ವಿದ್ಯಾ ವಿಕಾಸ್ ಅಂತ ಅಂದ್ಕೊಳ್ಳಿ, ಇದು ಮೈಸೂರು ಕಾಲೇಜು, ವಿದ್ಯಾ ವಿಕಾಸ್ ಮತ್ತು MIT ನೆಕ್ಸ್ಟು ಅದೇ ರೀತಿ ATME. ಸೊ ಈ ರೀತಿ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕೊನೆಯದಾಗಿ ಇದು ತುಂಬ ಇಂಪಾರ್ಟೆಂಟು, ಬಟ್ ಏನೇ ಕಾಲೇಜ್ ಲಿಸ್ಟ್ ಹಾಕ್ತಿರಲ್ವಾ ಮೇಲಿಂದ ಕೆಳಗಡೆ, ಇಷ್ಟರಲ್ಲಿ ಯಾವುದೇ ಸಿಕ್ಕಿದ್ರೂ ಕೂಡ ನೀವು ಹೋಗೋದಕ್ಕೆ ರೆಡಿ ಆಗಿರಬೇಕು. ಆವಾಗ ಮಾತ್ರ ಅಂಥ ಕಾಲೇಜ್ನ ಇಲ್ಲಿ ಆ್ಯಡ್ ಮಾಡಿ. ಆವಾಗ ಮಾತ್ರ ನಿಮಗೆ ಬೇಕಾಗಿರೋ ಕಾಲೇಜ್ ಸಿಗುತ್ತೆ, ಅಥವಾ ನಿಮಗೆ ಯಾವುದು ಅಟ್ಲೀಸ್ಟ್ ಇದು ಸಿಕ್ಕಿದ್ರೆ ಹೋಗ್ಬೋದು ಅಂದ್ಕೊಂಡಿರ್ತೀರ ಅದಾದರೂ ಸಿಗುತ್ತೆ. ನೀವು ಬೇಡದೆ ಸುಮ್ಮನೆ ಆ ಒಂದು ಕಾಲೇಜ್ನ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಅಕಸ್ಮಾತ್ ಸಿಕ್ಬಿಟ್ರೆ ಆಮೇಲೆ ನೆಕ್ಸ್ಟು ಅದು ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟು ಈಗ ಸೇಫರ್ ಸೆಕ್ಷನ್, ಇದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಯಾವ ರೀತಿ ಕಾಲೇಜ್ನ ಆ್ಯಡ್ ಮಾಡ್ತೀನಿ ಅಂದರೆ, ಈಗ ನನ್ನ ರ್ಯಾಂಕು 70K ಇದ್ದರೆ ಇಲ್ಲಿ 85K 90K ಮತ್ತು 1 lakh. ಸೊ ಇಲ್ಲಿ ತನಕನೂ ನಾನು ಕಾಲೇಜ್ನ ಆ್ಯಡ್ ಮಾಡ್ತೀನಿ. ಸೊ ನನ್ನ ಕಾಲೇಜ್ ಲಿಸ್ಟ್ ಇದ್ದರೆ ಈ ರೀತಿ ಇರುತ್ತೆ. ಸೊ ನನ್ನ ಒಂದು ಸಜೆಷನ್ ಕೂಡ, ಯಾರೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ನಿಮಗಿದೆ, ಸೊ ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ ಮತ್ತು ಈ ರೀತಿ 3 ಸೆಕ್ಷನ್ ಮಾಡಿದ್ರೆ ಖಂಡಿತ ನಿಮ್ಮ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಬಟ್ ಎಲ್ಲ ಕಾಲೇಜ್ ಬಗ್ಗೆನೂ ನೀವು ಆ ಕಾಲೇಜ್ ಸಿಕ್ಕಿದ್ರೆ ಹೋಗೋದಕ್ಕೆ ರೆಡಿಯಾಗಿರಬೇಕು. ಆವಾಗ ಮಾತ್ರ ಅಂಥ ಕಾಲೇಜ್ನ ಹಾಕಿ. ಮತ್ತು ಇನ್ನೊಂದು ಮಿಸ್ಟೇಕ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಯಾವುದು ಸಿಗುತ್ತೆ ಅದನ್ನು ಟಾಪಲ್ಲಿ ಹಾಕ್ಬಿಡೋದು. ಸೊ ಈ ರೀತಿ ಮಾಡಿದಾಗಲೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾವುದು ನಿಮಗೆ ಕಷ್ಟ ಇದೆ ಸಿಗೋದಕ್ಕೆ, ಅಂದರೆ ನಿಮ್ಮ ರ್ಯಾಂಕ್ 70,000 ಇದೆ ಅಂದರೆ ಆಲ್ಮೋಸ್ಟ್ ಒಂದು 50,000 ತನಕನೂ ನಿಮ್ಗೆ ಕಷ್ಟ ಇದೆ ಫಸ್ಟ್ ರೌಂಡಲ್ಲಿ ಸಿಗೋದು. ಸೊ ಅಂಥದ್ದನ್ನೆಲ್ಲ ಟಾಪಲ್ಲಿ ಹಾಕಿ. ನಿಮ್ಮ ರ್ಯಾಂಕಿಗಿಂತ ನಿಮ್ಮ ನಿಯರ್ ಬರುತ್ತೆ. ಈಗ 60K 70K ಇದೆಲ್ಲ ಆಲ್ಮೋಸ್ಟ್ ನಿಯರ್ ಇದೆ ಅಲ್ವಾ. ಸೊ ಇದನ್ನು ಮಧ್ಯದಲ್ಲಿ ಹಾಕಿ, ನೆಕ್ಸ್ಟ್ ಯಾವ್ದು ಪಕ್ಕಾ ಸಿಗುತ್ತೆ ಅದನ್ನು ಕೊನೆಯಲ್ಲಿ ಹಾಕಿ. ಈ ರೀತಿ ಮಾಡಿದಾಗ ಖಂಡಿತ ನಿಮಗೆ ಕಾಲೇಜ್ ಸಿಕ್ಕೇ ಸಿಗುತ್ತೆ, ಓಕೆನಾ. ನೆಕ್ಸ್ಟು ಆದಷ್ಟು ನೀವು ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೂ ಕೂಡ ಸೆಕೆಂಡ್ ರೌಂಡ್ಗೆ ಟಾರ್ಗೆಟ್ ಮಾಡಿ. ಈಗ ನಿಮ್ಮ ಪೇರೆಂಟ್ಸ್ ಹೇಳ್ಬೋದು, ನಿನ್ನ ಫ್ರೆಂಡಿಗೆ ಸಿಕ್ಕಿದೆ ನಿನಗೆ ಸಿಕ್ಕಿಲ್ಲ ಅಂತ. ಸೊ ಅವ್ರಿಗೆ ಪ್ರೋಸೆಸ್ನ ಅರ್ಥ ಮಾಡಿಸಿ. ಅಕಸ್ಮಾತು ಅರ್ಥ ಆಗಲಿಲ್ಲ ಅಂದರೂ ಕೂಡ ಪೇಷನ್ಸಿಂದ ವೆಯ್ಟ್ ಮಾಡಿ. ಅಟ್ಲೀಸ್ಟ್ ಸೆಕೆಂಡ್ ರೌಂಡಲ್ಲಾದರೂ ನಿಮಗೆ ಸಿಗೋ ಚಾನ್ಸಸ್ ಇದೆ. ಯಾಕಂದರೆ ನೀವು ಲಾಸ್ಟ್ ಇಯರ್ ಕಟ್ ಆಫ್ ಈಗ ನಿಮಗೆ ಒಂದು ಸಲ ತೋರಿಸ್ಕೊಡ್ತೀನಿ. ಸೊ ಲಾಸ್ಟ್ ಇಯರು ನೋಡಿ, ಫಸ್ಟ್ ರೌಂಡಲ್ಲಿ ಎಷ್ಟಿತ್ತು ಕಟ್ ಆಫು, 84,000 ಇದೆ. ಸುಮ್ಮನೆ ಈಗ ರ್ಯಾಂಡಮ್ ಆಗಿ ನಾನು ಹೇಳ್ತಾ ಇರೋದು 84,000 ಇದೆ ಗೋಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವುಮೆನ್ ಕಾಲೇಜಲ್ಲಿ.
ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ನೋಡಿ 1,59,000. ಅದೇ ರೀತಿ ನಿಮಗೆ ಮೇಲ್ಗಡೆನೂ ತೋರಿಸ್ತೀನಿ. ಇಲ್ಲಿ ಫಸ್ಟ್ ರೌಂಡಲ್ಲಿ 74,000, ಸೆಕೆಂಡ್ ರೌಂಡಲ್ಲಿ 91,000. ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಸೀಟ್ಸ್ ಏನಾದರೂ ಮಿಕ್ಕಿತ್ತು ಅಂತ ಹೇಳಿದ್ರೆ ನೆಕ್ಸ್ಟು ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬ್ಯಾಂಗ್ಳೂರು ಕಾಲೇಜು. ಇದರಲ್ಲಿ ನೋಡಿ ಫಸ್ಟ್ ರೌಂಡಲ್ಲಿ 62,000, ಬಟ್ ಸೆಕೆಂಡ್ ರೌಂಡಲ್ಲಿ 91,000. ಆದ್ದರಿಂದ ಹೋಪ್ಸ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಟ್ ನಿಮ್ಮ ಲಿಸ್ಟ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಅಟ್ಲೀಸ್ಟು ಸೇಫರ್ ಕಾಲೇಜ್ನ ಆ್ಯಡ್ ಮಾಡ್ಕೊಂಡಿದ್ರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಸೊ ನೀವು ಕಾಲೇಜ್ ಲಿಸ್ಟ್ನ ಆ್ಯಡ್ ಮಾಡಬೇಕಾದ್ರೆ ಥರ್ಡ್ ರೌಂಡ್ ಕಟ್ ಆಫ್ನ ನಂಬೋದಕ್ಕೆ ಹೋಗಬೇಡಿ. ಜಸ್ಟು ಸೆಕೆಂಡ್ ರೌಂಡ್ ತನಕ ನೀವು ನಿಮ್ಮ ಲಾಸ್ಟ್ ಇಯರ್ ಕಟ್ ಆಫ್ನ ರೆಫರೆನ್ಸಾಗಿ ಇಟ್ಕೊಳ್ಳಿ. ಯಾಕಂದರೆ ಥರ್ಡ್ ರೌಂಡಲ್ಲಿ ಸೀಟ್ಸ್ ಏನಾದರೂ ಮಿಕ್ಕಿತ್ತು ಅಂದರೆ ಅಲ್ಲಿ ತನಕ ಕಟ್ ಆಫ್ ಹೋಗುತ್ತೆ. ಅಕಸ್ಮಾತ್ ಸೀಟ್ಸ್ ಮಿಕ್ಕಿಲ್ಲ ಅಂದರೆ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಕಾಲೇಜಲ್ಲಿ ಅದು ಬ್ಲ್ಯಾಂಕ್ ಇರುತ್ತೆ. ಯಾಕೆಂದರೆ ಸೀಟ್ಸ್ ಮಿಕ್ಕಿರಲ್ಲ, ಆವಾಗ ಮಾತ್ರ ಆ ರೀತಿ ಬ್ಲ್ಯಾಂಕ್ ಇರುತ್ತೆ. ಆದ್ದರಿಂದ ನನ್ನ ಒಂದು ಸಜೆಷನ್ನು ಆಲ್ಮೋಸ್ಟು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡು ಈ ಒಂದು ಕಟ್ ಆಫ್ನ ರೆಫರೆನ್ಸಾಗಿ ಇಟ್ಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು. ಮತ್ತು ಮಾಕ್ ರೌಂಡ್ ಕಟ್ ಆಫ್ ಈ ವರ್ಷ ಏನು ರಿಲೀಸ್ ಮಾಡಿದ್ದಾರೆ ಅದನ್ನು ಕೂಡ ನಿಮ್ಮ ಏನು ನಿಯರ್ ಬೈ ಕಾಲೇಜು ಅಥವಾ ನಿಮಗೆ ಬೇಕಾಗಿರೋ ಕಾಲೇಜು ಅಥವಾ ನಿಮಗೆ ಬೇಕಾಗಿರೋ ಬ್ರ್ಯಾಂಚಸ್ಸಲ್ಲಿ ಎಷ್ಟಕ್ಕೆ ಲಾಸ್ಟ್ ಕಟ್ ಆಫ್ ಬಂದು ನಿಂತಿದೆ ಅದನ್ನೊಂದು ಸಲ ಗಮನ ಇಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದ್ರ ಮೇಲೆ ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿ. ಆವಾಗ ಖಂಡಿತ ನಿಮಗೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಸೊ ಈ ರೀತಿ ಮಿಸ್ಟೇಕ್ಸ್ನ ಮಾಡಿರ್ತೀರಾ, ಅದಕ್ಕೆ ಕಾಲೇಜ್ ಸಿಕ್ಕಿರಲ್ಲ. ಈಗಲೂ ಕೂಡ ಏನು ಟೈಮ್ ಇರೋಗಿಲ್ಲ. ಬಟ್ ಇದಕ್ಕಿಂತ ಲೇಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟು ಕಾಲೇಜ್ ಸಿಗೋಲ್ಲ. ಯಾಕೆಂದರೆ ಈಗ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಟ್ಟಿದ್ದಾರೆ. ಇನ್ನೊಂದು 3 ಡೇಸಲ್ಲಿ ಏನೇ ಇದ್ರೂ ಮುಗಿಸ್ಕೋಬೇಕು. ಅದಾದಮೇಲೆ ನಿಮಗೆ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಏನೇ ಇದ್ರೂ ಕೂಡ ಈಗಲೇ ಮುಗಿಸ್ಕೊಳ್ಳಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ಅಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅಕಸ್ಮಾತ್ ಇದರಲ್ಲಿ ಏನಾದರೂ ನಿಮಗೆ ಪೇಮೆಂಟ್ ಆಗಿ ಡೌನ್ಲೋಡ್ ಆಗ್ತಾಯಿಲ್ಲ ಅಥವಾ ನೀವು ವೆಯ್ಟ್ ಮಾಡಿದೆ ಆಲ್ರೆಡಿ ಪೇ ಮಾಡಿದ್ದೀನಿ ಬಟ್ PDF ನಮ್ಗೆ ಸಿಕ್ಕಿಲ್ಲ, ಆ ರೀತಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ನಂಬರ್ ಇದೆಯಲ್ಲ, ಸೊ ವೆಬ್ಸೈಟಲ್ಲೇ ಎಲ್ಲ ಇದೆ ಡೀಟೇಲ್ಸು. ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಇದರಲ್ಲೇ ನಮ್ಮ ಟೀಮ್ದು ನಂಬರ್ ಇದೆ. ಸೊ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಮೇಯ್ನ್ ಥಿಂಗು, ಅಕಸ್ಮಾತ್ ನಿಮಗೆ ಕಾಲೇಜ್ ಲಿಸ್ಟ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ, ನನಗೆ ಪರ್ಸ್ನಲೈಸ್ ಕಾಲೇಜ್ ಲಿಸ್ಟ್ ಬೇಕು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಂತ ಹೇಳಿದ್ರೆ ನೀವು ಈ ಒಂದು ನಂಬರ್ಗೆ DM ಮಾಡಿದ್ರೆ ನಮ್ಮ ಟೀಮೇ ನಿಮಗೆ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿಕೊಡ್ತಾರೆ. ಓಕೆನಾ? ಬಟ್ ಇದಕ್ಕೆ ಮಿನಿಮಮ್ ಚಾರ್ಜಸ್ ಇರುತ್ತೆ. ಸೊ 500 ಪೇ ಮಾಡಬೇಕು. ನೀವು 500 ಪೇ ಮಾಡಿದ್ರೆ ನಿಮಗೆ ಇವತ್ತು ಯಾರೆಲ್ಲ ತೊಗೊತಾರೆ ಅವ್ರಿಗೆ ನಾಳೆ ಮಧ್ಯಾಹ್ನದೊಳಗಡೆ ಅಥವಾ ಆದಷ್ಟು ಬೇಗನೆ ನಿಮಗೆ ಲಿಸ್ಟ್ ಸಿಗುತ್ತೆ. ಅಕಸ್ಮಾತ್ ನಾಳೆ ಪರ್ಚೇಸ್ ಮಾಡಿದ್ರೆ ನಾಳೆ ನೈಟ್ ಒಳಗಡೆ ನಿಮಗೆ ಈ ಒಂದು ಕಾಲೇಜ್ ಲಿಸ್ಟ್ ಸಿಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ನಂಬರ್ಗೆ DM ಮಾಡ್ಬೋದು. ಅಥವಾ ಅನ್ಲಿಮಿಟೆಡ್ ಕೂಪನ್ ಹೇಳಿದ್ನಲ್ಲ ಅದಕ್ಕೂ ಕೂಡ 250 ರುಪೀಸು. ಏನಕ್ಕೆ ಮಿನಿಮಮ್ ಚಾರ್ಜಸ್ ಅಂದರೆ ನಮ್ಮದೇ ಒಂದು ಟೀಮ್ ಇದೆ. ಸೊ ಎಲ್ಲರಿಗೂ ಕೂಡ ಅದು ಅಮೌಂಟು ಎಲ್ಲ ಕೊಡಬೇಕಲ್ವಾ. ಸೊ ಅದರಿಂದ ಮಿನಿಮಮ್ ಚಾರ್ಜಸ್ ಇಟ್ಟಿರೋದು ಅಷ್ಟೇ. ಸೊ ಇದು ನಿಮಗೆ ಯೂಸ್ ಆಗುತ್ತೆ, ಆದ್ದರಿಂದ ಪರ್ಚೇಸ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಅಷ್ಟೇ. ಸೊ ಯೂಸ್ ಇಲ್ಲ ಅಂದರೆ ಯಾರೂ ಪರ್ಚೇಸ್ ಮಾಡ್ತಿರ್ಲಿಲ್ಲ. ಆಲ್ಮೋಸ್ಟ್ 1000+ ಏನು ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿ ಕಾಲೇಜಸ್ನ ಪ್ರಿಪೇರ್ ಮಾಡಿ ಈಗ ಕಾಲೇಜು ಕೂಡ ಅವ್ರಿಗೆ ಸಿಕ್ಕಿದೆ. ಸೊ ನೀವು ಯಾವ ರೀತಿ ಯೂಸ್ ಮಾಡ್ಕೊತೀರಾ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರೋದು. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದು. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.